ಹಾಯ್ ಹಲೋ ನಮಸ್ತೆ, ನಾನು ಪೂಜಾ ರಘು. ನನ್ನ ಯೂಟ್ಯೂಬ್ ಚಾನಲ್ PR ಸ್ಪೆಷಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಎಲ್ಲರಿಗೂ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ನಿನ್ನೆ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಸರ್ ನಮಗೆ ಯೋಗದ ಬಗ್ಗೆ ಎಲ್ಲ ಹೇಳಿದ್ರು. ಅದರ ಮುಂದುವರೆದ ಭಾಗವನ್ನ ನಾವಿವತ್ತು ಕೇಳ್ತಾ ಇದ್ದೀವಿ. ಸರ್ ನೀವು ಇವಾಗ ಹೇಳಿದ್ರಿ ಯೋಗ ಮಾಡಬೇಕು, ಮತ್ತು ಅದ್ರ ಮುಂದುವರೆದಂತೆ ಪ್ರಾಣಾಯಾಮ ಆಸನಗಳೆಲ್ಲ ಇದ್ದಾವೆ ಅಂತ ಹೇಳಿ. ಯೋಗ ಅಂದರೆ ಏನು? ಯೋಗದ ಜೊತೆಗೆ ಪ್ರಾಣಾಯಾಮನೂ ಆಗತ್ತಾ ಅಥವಾ ಪ್ರಾಣಾಯಾಮ ಅಂದ್ರೇ ಯೋಗನ? ಇಲ್ಲಿ ಏನಂದರೆ ಈ ಯೋಗ ಅನ್ನೋದು ಅಂದರೆ ಯೋಗಾಸನ, ನಂತರದಲ್ಲಿ ಪ್ರಾಣಾಯಾಮ. ಈ ಪ್ರಾಣಾಯಾಮ ಅನ್ನೋದು ನೀವು ಪ್ರತಿಯೊಂದು ಆಸನಗಳನ್ನು ಮಾಡಬೇಕಾದ್ರೆ ಅದು ಆಸನದ ಜೊತೆಯಲ್ಲೇ ಪ್ರಾಣಾಯಾಮ ಆಗುವಂಥದ್ದು ಇದೆ. ಈಗ ಏನಂದರೆ ಯೋಗಾಸನ ಅಂತಂದರೆ ಹಲವಾರು ಆಸನಗಳನ್ನು ಮಾಡುವಂಥದ್ದು. ಇದರಲ್ಲಿ ಹಲವಾರು ವಿಧಾನಗಳಿದೆ. ಒಂದು ನಿಂತು ಮಾಡುವಂತಹ ಆಸನಗಳು, ನಂತರದಲ್ಲಿ ಕೂತು ಮಾಡುವಂತಹ ಆಸನಗಳು, ಮಲಗಿ ಮಾಡುವಂತಹ ಆಸನಗಳು, ಈ ಎಲ್ಲವೂ ಆಸನಗಳೇ. ಈ ಎಲ್ಲ ಆಸನಗಳಲ್ಲಿ ನಾವು ಉಸಿರಾಟದ ಕ್ರಮಬದ್ಧತೆಯನ್ನು ಪಾಲಿಸಬೇಕಾಗತ್ತೆ. ಈ ಉಸಿರಾಟದ ಕ್ರಮಬದ್ಧತೆಯನ್ನು ಪಾಲಿಸೋದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪ್ರಾಣಾಯಾಮವೇ. ಆದರೆ ಈ ಎಲ್ಲವನ್ನು ಮೀರಿ ನಂತರದಲ್ಲಿ ಕ್ರಮಬದ್ಧವಾಗಿ ಉಸಿರಾಟವನ್ನೇ ಮಾಡುವಂಥದ್ದು ಇದೆಯಲ್ಲ, ಅದು ಪ್ರಾಣಾಯಾಮ. ಅಂದರೆ ಆಸನಗಳ ಜೊತೆ ಮಾಡುವಂತಹ ಪ್ರಾಣಾಯಾಮ ಬೇರೆ, ನಂತರದಲ್ಲಿ ಮಾಡುವಂತಹ ಉಸಿರಾಟದ ಕ್ರಮಬದ್ಧತೆ ಇದೆಯಲ್ಲ ಅದೇ ಬೇರೆ. ಸೊ ಹಾಗಾಗಿ ಈ ಆಸನಗಳನ್ನು ಮಾಡಿದ್ದೇ ಬೇರೆ ಆಗುತ್ತೆ. ಆಸನಗಳ ಮಾಡಿದ ನಂತರದಲ್ಲಿ ಪ್ರಾಣಾಯಾಮ. ಹೇಗಾದರೆ ಪ್ರಾಣಾಯಾಮ ಅಂದರೆ ಏನು ಅಂತ ಕೇಳಿದ್ರೆ, ಪ್ರಾಣ ಅನ್ನೋದು ಉಸಿರಲ್ಲ. ಪ್ರಾಣ ಅನ್ನೋದು ಒಂದು ಸೂಕ್ಷ್ಮವಾದ ಚೈತನ್ಯ. ನೋಡು, ಈಗ ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಕೀಟ ಇರ್ಬೋದು, ಮನುಷ್ಯ ಇರ್ಬೋದು, ಈ ಎಲ್ಲದರ ಒಳಗಡೆನಲ್ಲಿ ಒಂದು ಸೂಕ್ಷ್ಮವಾದಂತಹ ಚೈತನ್ಯ ಇದೆ. ಆ ಸೂಕ್ಷ್ಮವಾದ ಚೈತನ್ಯವನ್ನು ಪ್ರಾಣ ಅಂತ ಕರೀತಾರೆ. ಈ ಪ್ರಾಣಕ್ಕೂ ಶ್ವಾಸಕ್ಕೂ ವ್ಯತ್ಯಾಸ ಇದೆ. ಈ ಶ್ವಾಸ ಅಂದರೆ ಉಸಿರು, ನಾವು ಮಾಡ್ತಾ ಇರುವಂಥ ಉಸಿರು. ಈ ಉಸಿರು ಏನು ಮಾಡುತ್ತೆ ಅಂದರೆ ಈ ಸೂಕ್ಷ್ಮವಾದಂಥ ಈ ಸ್ಥೂಲವಾದ ಶರೀರದಿಂದ ಸೂಕ್ಷ್ಮವಾದ ಶರೀರವಾದಂಥ ಸೂಕ್ಷ್ಮವಾದ ಒಂದು ಚೈತನ್ಯದ ಜೊತೆಗೆ ಬೆರೆಸುತ್ತೆ. ಅದು ಈ ಪ್ರಾಣಾಯಾಮಕ್ಕೆ ಬಹಳ ಬಹಳ ಮಹತ್ವ ಇರೋದು. ಯಾಕೆ ಅಂದರೆ ಪ್ರಾಣಕ್ಕೆ ಆಯಾಮ ಕೊಡುವಂಥದ್ದು. ಹೀಗಾಗಿ ಪ್ರಾಣಾಯಾಮ ಅದು. ಸೊ ಯಾವಾಗ ಈ ಸೂಕ್ಷ್ಮ ಶರೀರದಿಂದ ಆ ಪ್ರಾಣ ಅನ್ನೋದು ಹೊರಟೋಗುತ್ತೋ ಆಗಲೇ ಸಾವು ಅನ್ನೋದು ಸಂಭವಿಸುವಂಥದ್ದು. ಈ ಪ್ರಾಣ ಅನ್ನೋದು ನಾವು ಚೆನ್ನಾಗಿ ಇಟ್ಕೊಳ್ಬೇಕು, ಅಥವಾ ಈ ಚೈತನ್ಯ, ಸೂಕ್ಷ್ಮವಾದ ಚೈತನ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಅಂದರೆ ಈ ಉಸಿರಾಟದ ಕ್ರಮವನ್ನು ಸರಿಯಾಗಿ ಇಟ್ಕೊಳ್ಬೇಕು. ಈ ಉಸಿರಾಟದ ಕ್ರಮ ಸರಿಯಾಗಿದೆ ಅಂತ ನಮಗೆ ನಿರ್ದಿಷ್ಟವಾಗಿ ಗೊತ್ತಾಗಬೇಕು ಅಂತಾದರೆ, ಈ ಉಸಿರಿನಲ್ಲಿ ಬೇಗ ಬೇಗ ಉಸಿರಾಡಿದ್ವಿ ಅಂತಂದರೆ ಅದನ್ನು ಏದುಸಿರು ಅಂತ ಕರೀತಾರೆ. ತುಂಬ ನಿಧಾನಕ್ಕೆ ಉಸಿರಾಡಿದರು ಅಂತಂದರೆ ಆ ಉಸಿರಾಟದ ಕ್ರಮದಲ್ಲಿ ಚೈತನ್ಯ ಕಡಿಮೆ ಇರುತ್ತೆ. ಸರಿಯಾಗಿ ಸಮತೋಲನವಾಗಿ ಉಸಿರಾಡ್ತಿದ್ರೆ ಅವನು ಓಡೋದಕ್ಕೂ ತಯಾರಿರ್ತಾನೆ, ನೋಡೋದಕ್ಕೂ ತಯಾರಿರ್ತಾನೆ, ಎಲ್ಲದಕ್ಕೂ ತಯಾರಿರ್ತಾನೆ. ಸೊ ಈ ಉಸಿರಾಟದ ಕ್ರಮವನ್ನು ಸರಿಯಾಗಿ ಇಟ್ಕೊಳ್ಳುವಂಥ ಪ್ರಕ್ರಿಯೆ ಇದೆಯಲ್ಲ, ಆ ಉಸಿರಾಟದ ಕ್ರಮವನ್ನು ಸರಿಯಾಗಿ ಇಟ್ಕೊಳ್ಳೋ ಪ್ರಕ್ರಿಯೆಗೆ ನಮ್ಮ ಪ್ರಾಣಾಯಾಮ ಅಂತ ಕರೀತಾರೆ. ಈ ಪ್ರಾಣಾಯಾಮದಲ್ಲಿ ಈ ಪ್ರಾಣಗಳು ಅಂತಿದೆಯಲ್ಲ, ಈ ಪ್ರಾಣಗಳು 5 ಇದೆ. ಈ ಪ್ರಾಣಗಳ 5 ಅದು ಅಷ್ಟೇ. ಅದರದ್ದು ಕೆಲಸ ಹೇಗೆ ಮಾಡುತ್ತೆ ಅಂದರೆ, ಮೊದಲನೇದು ಪ್ರಾಣ, ಎರಡನೇದು ಅಪಾನ, ಮೂರನೇದು ಉದಾನ, ನಾಲ್ಕನೆಯದು ವ್ಯಾನ, ಆಮೇಲೆ ಸಮಾನ ಅಂತ. ಈ 5 ಪ್ರಾಣಗಳು ನಮ್ಮ ದೇಹವನ್ನು ಕಾಪಾಡ್ತಾ ಇದೆ. ಈ 5 ಪ್ರಾಣಗಳನ್ನು ನಾವು ಸರಿಯಾಗಿ ನಿಯಮಬದ್ಧವಾಗಿ ನಾವೇನಾದರೂ ಕಾಪಾಡಿಕೊಂಡ್ವಿ ಅಂತಾದರೆ ಅದು ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಏನು ಹಾಗಾದ್ರೆ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದೇನು ಅಂದರೆ, ಈ ಕ್ರಮಬದ್ಧತೆ ಏನು ಅಂದರೆ, ಹೊಟ್ಟೆ ಭರ್ತಿ ಉಸಿರನ್ನು ತುಂಬಿಸ್ಕೊಳ್ಳೋದಕ್ಕೆ ಪೂರಕ ಅಂತಾರೆ. ನಂತರದಲ್ಲಿ ಅದನ್ನು ಕಂಪ್ಲೀಟಾಗಿ ಖಾಲಿ ಮಾಡೋದಕ್ಕೆ ರೇಚಕ ಅಂತ ಕರೀತಾರೆ. ಈ ಪೂರಕ ಮತ್ತು ರೇಚಕ ಎರಡನ್ನು ನಿಧಾನವಾಗಿ ಮಾಡುವಂಥದ್ದು. ಒಂದು ಆಮೆ 200 ವರ್ಷ ಬದುಕುತ್ತೆ. ಒಬ್ಬ ಮನುಷ್ಯ 100 ವರ್ಷ ಬದುಕಬೇಕು. ಆ 100 ವರ್ಷ ಬದುಕಬೇಕು ಅಂದರೆ ಹೇಗೆ ಉಸಿರಾಡಬೇಕು ಹಾಗೇ ಉಸಿರಾಡಬೇಕು. ಸಪೋಸ್ ಸರಿಯಾಗಿ ಉಸಿರಾಡಲಿಲ್ಲ ಅಂದರೆ ಅವನು ಎಷ್ಟು ಕೆಟ್ಟದಾಗಿ ಉಸಿರಾಡ್ತಾನೆ ಅಷ್ಟು ವರ್ಷ ಅವನಿಗೆ ಆಯುಸ್ ಕಡಿಮೆ ಆಗುತ್ತೆ. ಅದು ಒಂದು ನಾಯಿ ಬೇಗ 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 ಉಸಿರಾಡುತ್ತೆ, ಬೇಗ 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 ಸತ್ತೋಗುತ್ತೆ. ಮನುಷ್ಯನಿಗೆ ಆ ಥರ ಅಲ್ಲ. ಮನುಷ್ಯನಿಗೆ ಒಂದು ಭಗವಂತ ಒಂದು ಸಿಸ್ಟಮ್ನ ತಯಾರು ಮಾಡಿದ್ದಾನೆ. ಆ ಸಿಸ್ಟಮ್ ಪ್ರಕಾರದಲ್ಲಿ ಆಗಬೇಕು. ಜೊತೆಗೆ ಈ ರೀತಿ ಬದುಕಬಹುದು ಅನ್ನೋ ಒಂದು ಬುದ್ಧಿಯನ್ನು ಕೊಟ್ಟಿದ್ದಾನೆ. ಆದರೆ ಅದನ್ನು ನಾವು ಬಳಸ್ಕೊಳ್ಬೇಕಷ್ಟೆ. ಹಾಗಾದರೆ ಈ ಪ್ರಾಣಾಯಾಮದಲ್ಲಿ ನಂತರದಲ್ಲಿ ಅಂದರೆ ಪೂರಕ ಮತ್ತು ಇದು ರೇಚಕ ಆದಮೇಲೆ ಈ ಉಸಿರನ್ನು ಒಳಗಡೆನಲ್ಲೇ ಹಿಡಿದು ನಿಲ್ಲಿಸ್ಕೊಳ್ಳೋದಕ್ಕೆ ಅಂತರಕುಂಭಕ ಅಂತ ಕರೀತಾರೆ. ಉಸಿರನ್ನು ಕಂಪ್ಲೀಟಾಗಿ ಹೊರಗಡೆ ಬಿಟ್ಟುಬಿಟ್ಟು ಏನು ಇಲ್ದಲೇ ಇರುವಂತಹ ಸಿಚುವೇಷನ್ನ ಬಾಹ್ಯ ಕುಂಭಕ ಅಂತಲೂ ಕರೀತಾರೆ. ಸೊ ಹೊರಗಡೆನಲ್ಲಿ ಉಸಿರು
ಎಳ್ಕೊಂಡು ಒಳಗಡೆ ನಿಲ್ಲಿಸ್ಕೊಳ್ಳೋದು, ಒಳಗಡೆನಲ್ಲಿ ಉಸಿರು ತುಂಬಿಸ್ಕೊಂಡು ಹೊರಗಡೆ ಏನೋ ಉಸಿರಾಡ್ದಲೇ ಇರೋದು, ಈ ಥರ ಎರಡನ್ನೂ ಈ ಎಲ್ಲ ಪ್ರಕ್ರಿಯೆಗಳು, ಇವೆಲ್ಲ ಸ್ಟೆಪ್ಸ್ ಪ್ರಾಣಾಯಾಮಕ್ಕೆ ಮಾಡುವಂಥ. ಈ ಪ್ರಾಣಾಯಾಮ ಮಾಡಬೇಕಾದ್ರೆ ಅಥವಾ ಯೋಗಾಸನ ಮಾಡಬೇಕಾದ್ರೆ ಇದಕ್ಕೆ ಒಂದು ಸಿಸ್ಟಮ್ ಏನಿದೆ, ಒಂದು ನಿಯಮ ಏನಿದೆ, ಯಾವ ಥರ ಅದನ್ನು ಪಾಲಿಸಬೇಕು ಅಂತ ಕೇಳಿದ್ರೆ ಏನು, ಮೊದಲನೇದಾಗಿ ಈ ಯೋಗ ಮಾಡಲಿಕ್ಕೆ ನಮ್ಮ ಮನಸ್ಸನ್ನು ಮೊದಲು ಹರ್ಷವಾಗಿ ಇಟ್ಕೊಳ್ಬೇಕು, ಹರ್ಷ ಚಿತ್ತದಲ್ಲಿ ಇಟ್ಕೊಳ್ಬೇಕು, ಸೂಕ್ತವಾದಂಥ ಜಾಗದಲ್ಲಿ ನಾವು ಮಾಡಬೇಕು. ಈ ಯೋಗ ಮಾಡಬೇಕಾದ್ರೆ, ಯೋಗಾಸನ ಮಾಡಬೇಕು ಅಂತ ಆದರೆ ಮೊದಲನೇದಾಗಿ ನಾವು ಯೋಚನೆ ಮಾಡಬೇಕು, ಹಿಂದಿನ ದಿನ ನಾವು ಏನು ತಿಂದಿರ್ತೀವಿ ಮಲಮೂತ್ರ ವಿಸರ್ಜನೆಗಳನ್ನು ಸಂಪೂರ್ಣವಾಗಿ ಮಾಡಿ ಹೊಟ್ಟೆಯನ್ನು ಪೂರ್ತಿಯಾಗಿ ಖಾಲಿ ಇಟ್ಕೊಳ್ಬೇಕು. ಎರಡನೇದಾಗಿ ಬೆಳಗ್ಗೆ ಎದ್ದು ನೀರು ಕುಡಿದಿರಬೇಕು. ಆಮೇಲೆ ನೆಲದ ಮೇಲೆ ಮಾಡೋ ಹಾಗಿಲ್ಲ, ಜಮಖಾನದ ಮೇಲೆ ಯೋಗವನ್ನು ಮಾಡಬೇಕು. ಯೋಗಾಸನ ಮಾಡಿ ಕನಿಷ್ಠ 20 ನಿಮಿಷಗಳ ಯೋಗಾಸನವನ್ನು ಮಾಡಿ, ಆನಂತರದಲ್ಲಿ ಶವಾಸನವನ್ನು ಮಾಡಿ, ಆನಂತರದಲ್ಲಿ 20 ನಿಮಿಷಗಳ ಕಾಲ ಕೆಳಗಡೆ ಕೂತ್ಕೊಳ್ಳುವಂತಹ ಒಂದು ಅಭ್ಯಾಸ ಮಾಡ್ಕೊಂಡಿರಬೇಕು. ಪ್ರಾಣಾಯಾಮ ಮಾಡಬೇಕು ಅಂತಾದರೆ ಯಾವಾಗ ಕೆಳಗಡೆ 20 ನಿಮಿಷ ಕೂತ್ಕೊಳ್ಳೋದಕ್ಕೆ ಆಗುತ್ತೆ, ಆಗ ಪ್ರಾಣಾಯಾಮ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರಾಣಾಯಾಮ ಮಾಡಬೇಕು ಅಂತಾದರೆ ಆಗಲೂ ಅಷ್ಟೇ, ಕೆಳಗಡೆನಲ್ಲಿ ಜಮಖಾನ ಹಾಕಿ ಅದರ ಮೇಲೆ ಒಂದು ವಸ್ತ್ರ ಹಾಕಿ ಅದರ ಮೇಲೆ ಇಲ್ಲ ವಜ್ರಾಸನದಲ್ಲೋ, ಸುಖಾಸನದಲ್ಲೋ, ಸಿಂಹಾಸನದಲ್ಲೋ, ಪದ್ಮಾಸನ ಯಾವುದಾದ್ರು ಒಂದು ಆಸನದಲ್ಲಿ ಕೂತ್ಕೊಳ್ಬೋದು. ಕೆಲವರಿಗೆ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಆಗಲ್ಲಪ್ಪ, ಅಂಥವ್ರು ಚೇರ್ ಮೇಲೆ ಕೂತ್ಬೇಕಾದ್ರೂ ಈ ಪ್ರಾಣಾಯಾಮವನ್ನು ಮಾಡ್ಬೋದು. ಈ ಪ್ರಾಣಾಯಾಮವನ್ನು ಮಾಡೋದು ಮುಖ್ಯವಾಗಿ ಇನ್ನೊಂದನ್ನು ನಾನು ಇಲ್ಲಿ ಬಹಳ ಸ್ಟ್ರೆಸ್ಫುಲ್ಲಾಗಿ ಹೇಳೋದೇನೆಂದರೆ, ನಮ್ಮ ಶರೀರಕ್ಕೆ ಅನುಗುಣವಾಗಿ ಯೋಗಾಸನಗಳನ್ನು ಮಾಡಬೇಕು, ಪ್ರಾಣಾಯಾಮಗಳನ್ನು ಮಾಡಬೇಕು. ಈಗ ಯಾರೋ ಅಲ್ಲಿ ಹಠಯೋಗ ಮಾಡ್ತಾ ಇದ್ದಾರೆ, 108 ಸೂರ್ಯ ನಮಸ್ಕಾರ ಮಾಡ್ತಾರೆ ಅಂತ ನಾನು 108 ಸೂರ್ಯ ನಮಸ್ಕಾರ ಮಾಡೋಕ್ಕೆ ಹೋಗಬಾರ್ದು. ನನ್ನ ದೇಹ ಎಷ್ಟಕ್ಕೆ ಅವಶ್ಯಕತೆ ಇದೆಯೋ, ನನ್ನ ದೇಹಕ್ಕೆ ಎಷ್ಟು ಸಾಧ್ಯನೋ, ನನ್ನ ಶಕ್ತಿ ಎಷ್ಟಕ್ಕೆ ಸಾಧ್ಯನೋ ಅಷ್ಟನ್ನು ಮಾತ್ರ ಮಾಡಬೇಕು. ಯಾವುದನ್ನೂ ಬಲವಂತವಾಗಿ ಮಾಡೋ ಹಾಗಿಲ್ಲ, ಯಾವುದನ್ನು ಬಲವಂತವಾಗಿ ಮಾಡಬೇಡಿ. ಈ ಯೋಗ ಅನ್ನೋದು ಹೇಗೆ ಅಂತಂದರೆ, ನಮ್ಮ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಆಗುವಂತಹ ಒಂದು ದೊಡ್ಡ ಪ್ರಕ್ರಿಯೆ ಇದು. ಇದನ್ನು ನಾವು ಪಾಲಿಸಬೇಕಾಗುತ್ತೆ. ಜೊತೆಗೆ ಈ ಯಾವುದೇ ಒಂದು ಆಸನವನ್ನು ಸರಿಯಾದ ಕ್ರಮದಲ್ಲಿ, ಪ್ರಾಣಾಯಾಮವನ್ನು ಸರಿಯಾದ ಕ್ರಮದಲ್ಲಿ ಮಾಡ್ದಲೇ ಇದ್ದರೆ ಅದರಿಂದ ಸೈಡ್ ಎಫೆಕ್ಟು ಖಂಡಿತ ಇರಲಿಲ್ಲ ಅಂತ ಭಾವಿಸ್ಕೊಳ್ಬಾರ್ದು. ನಿಯಮಬದ್ಧವಾಗಿ ಏನಿದೆಯೋ ಅದನ್ನು ನೀವು ಮಾಡಿದರೆ ಖಂಡಿತವಾಗಿ ಇದರಿಂದ ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ ಅನ್ನೋದು ಇಲ್ಲಿ ಉದ್ದೇಶ. ಹಾಗಾಗಿ ಪ್ರಾಣಾಯಾಮ ಇರ್ಬೋದು, ಯೋಗಾಸನ ಇರ್ಬೋದು, ಇದನ್ನು ಅರಿತುಕೊಂಡು ಸರಿಯಾದ ಸೂಕ್ತವಾದ ಸಲಹೆಯನ್ನು ಸಮರ್ಥರಾದಂತಹ ಗುರುಗಳಿಂದ ಪಡ್ಕೊಂಡು ಮಾಡೋದರಿಂದ ಸಂಪೂರ್ಣವಾದಂತಹ ಪ್ರಯೋಜನ, ತುಂಬ ಪ್ರಯೋಜನ ನಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸರ್, ಇವಾಗ ಯೋಗ ಆಯಿತು, ಪ್ರಾಣಾಯಾಮ ಆಯಿತು, ಅದರ ಮುಂದಿನ ಹೆಜ್ಜೆ, ಮುಂದಿನ ಮೆಟ್ಲು ಧ್ಯಾನ. ಈ ಧ್ಯಾನ ಅಂದರೆ ನಿಜವಾದ ಅರ್ಥ ಏನು? ಅದರೊಟ್ಟಿಗೆ ಈಗ ಜನಸಾಮಾನ್ಯರು ಅಂದರೆ ನಾವು ಹೌಸ್ ವೈಫು ಮನೆಯಲ್ಲೇ ಇದ್ಕೊಂಡು ಸಂಸಾರ ನಡೆಸ್ಕೊಂಡು ಅವ್ರೇನು ಅಂದ್ಕೊಂಡಿರ್ತಾರೆ, ಧ್ಯಾನ ಅಂತಂದರೆ ಯೋಗಿಗಳಿಗೆ ಮಾತ್ರ ಅಂತ ಅಂದ್ಕೊಂಡಿರ್ತಾರೆ, ಅವ್ರಿಗೆ ಮಾತ್ರ ಸೀಮಿತ ಅಂತ ಅಂದ್ಕೊಂಡಿರ್ತಾರೆ. ಸೊ ಅವರು ಕೂಡ ಈ ಧ್ಯಾನವನ್ನು ಮಾಡಬಹುದಾ? ಅದರ ನಿಜವಾದ ಅರ್ಥವನ್ನು ಕೂಡ ತಿಳಿಸ್ಕೊಡಿ ಸರ್. ಈ ಧ್ಯಾನ ಅನ್ನೋದು ನಮ್ಮ ಒಳಗಡೆ ತುಂಬಿಕೊಂಡಿರುವಂತಹ ಕಸವನ್ನು ತೆಗೆಯುವಂಥ ಒಂದು ಪ್ರಕ್ರಿಯೆ. ಹಾಗಾದರೆ ಏನಪ್ಪ ಇದು ಕಸ ತುಂಬಿಕೊಂಡಿದೆಯಾ ನಮ್ಮ ದೇಹದೊಳಗೆ ಅಂತ ನಿನಗೆ ಆಶ್ಚರ್ಯ ಆಗ್ಬೋದು. ನಾವು ಪ್ರತಿ ಕ್ಷಣದಲ್ಲಿ, ಪ್ರತಿ ನಿಮಿಷದಲ್ಲಿ, ಪ್ರತಿ ಗಂಟೆಯಲ್ಲಿ ಕೆಲಸಕ್ಕೆ ಬಾರದ ಹಲವಾರು ವಿಷಯ ಎನ್ನುವಂತಹ ಕಸನ ತುಂಬಿಕೊಳ್ತಾನೇ ಇರ್ತೀವಿ. ಯಾವಾಗ ನಮ್ಮ ಒಳಗಡೆ ಈ ಕಸಗಳು ತುಂಬ್ತಾ ಹೋಗುತ್ತೆ, ಆಗ ನಮ್ಮ ಮನಸ್ಸಿನ ಡಸ್ಟ್ಬಿನ್ ಅಂತ ಕರಿತೀನಿ ಇದನ್ನು ನಾನು. ಆ ಡಸ್ಟ್ಬಿನ್ ಒಳಗೆ ತುಂಬಿ 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 ಕಡೆಗೆ ಅದು ಓವರ್ಫ್ಲೋ ಆಗ್ತಾ ಇದೆ. ಈಗ ಒಳ್ಳೆಯ ವಿಷಯನ ನೀನು ಕಳಿಸ್ತೀನಿ ಅಂದರೆ ಅದಕ್ಕೆ ಜಾಗನೇ ಇಲ್ಲ ಪಾಪ. ಹಾಗಾಗಿ ಈ ಕಸವನ್ನು ತೆಗೆಯೋ ಪ್ರಕ್ರಿಯೆ ಇದೆಯಲ್ಲ, ಈ ಕಸವನ್ನು ತೆಗೆಯೋ ಪ್ರಕ್ರಿಯೆಗೆ ಸರಳವಾಗಿ ನಾವು ಧ್ಯಾನ ಅಂತ ಕರೀಬೋದು. ಈ ಧ್ಯಾನ ಅನ್ನೋ ಪ್ರಕ್ರಿಯೆಯಲ್ಲಿ ನಮ್ಮ ಮನಸ್ಸನ್ನು ಶುದ್ಧಿ ಆಗುತ್ತೆ. ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ತಾ 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 ನಮ್ಮ ದೇಹದ ಭಾರ ಕಡಿಮೆ ಆಗುತ್ತೆ, ಮನಸ್ಸು ಹಗುರವಾಗುತ್ತೆ, ಸಂತೋಷವಾಗುತ್ತೆ. ಹಾಗಾದರೆ ಮೌನದಲ್ಲಿ ಮಾಡುವಂಥದ್ದೇ? ಹೌದು, ಖಂಡಿತ. ಧ್ಯಾನ ಅನ್ನೋದು ಒಂದು ಮೌನವಾಗಿ ಕೂತು ಮಾಡುವಂತಹ ಒಂದು ಧ್ಯಾನ, ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು. ಹೀಗೆ ಅಂದರೆ ನೀ ಕೇಳಿದೆ ನಮ್ಮಂಥವ್ರು ಮಾಡ್ಬೋದಾ ಅಂತ. ಇದಕ್ಕೆ ಬೆಸ್ಟ್ ಅಂದರೆ, ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ಏನು ಕೊಡ್ತೀನಿ ಅಂದರೆ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ ನೋಡಿ ಅಂತಂದರೆ, 1 ನಿಮಿಷ ಏನು ಯೋಚನೆ ಮಾಡ್ದಲ್ಲಿ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದ್ರೆ, ಇಸ್ ಇಟ್ ಪಾಸಿಬಲ್ ಫಾರ್ ಯು ಅಂತ ಕೇಳಿದ್ರೆ ಸಾಧ್ಯ ಇಲ್ಲಪ್ಪ, ಆಗಲ್ಲ. ಯಾಕಂದರೆ ಏನೇನೋ ಯೋಚನೆ ಬರುತ್ತೆ. ಯಾಕೆ ಏನೇನೋ ಯೋಚನೆ ಬರುತ್ತೆ ಅಂದರೆ, ಅದು ಎಲ್ಲಿಂದ ಹೊರಗಡೆಯಿಂದ ಬರ್ತಾ ಇದೆಯಾ? ಇಲ್ಲ,
ನಮ್ಮ ಒಳಗಡೆ ಇದೆ. ಆ ಒಳಗಡೆ ಇರೋದು ನಮ್ಮ ಕಣ್ಮುಂದೆ ಬರ್ತಾ ಇದೆ. ಸೊ ಇದೊಂಥರ ಟಿ ವಿ ಸೀರಿಯಲ್ ನೋಡ್ದಂಗೆ ಒಂದೊಂದಾಗಿ ಬರ್ತಾ ಇರುತ್ತೆ. ಈ ಮಹಿಳೆಯರಿಗೆ ಸರ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡ ತಕ್ಷಣ ಈಗ ಅಡುಗೆ ಮನೇಲಿ ಏನು ಮಾಡಬೇಕು, ನೆಕ್ಸ್ಟ್ ಏನು ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ರಾತ್ರಿ ಏನು ಮಾಡಬೇಕು, ಏನು ಹೆಚ್ಚಬೇಕು, ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಂದ ತಕ್ಷಣ ಅದು ಬರೋದು ಸಹಜ. ಬರೀ ಮಹಿಳೆಯರಿಗಲ್ಲ, ಎಲ್ಲರಿಗೂ ಈ ಚಿಂತೆ ಇದ್ದೇ ಇರುತ್ತೆ. ಗಂಡಸ್ರಿಗೊಂಥರ ಚಿಂತೆ, ಹೆಂಗಸ್ರಿಗೊಂಥರ ಚಿಂತೆ. ಆದರೆ ಹಾಗಾದ್ರೆ ಚಿಂತನೆ ಬರಬಾರ್ದೆ ಅಂತ ಕೇಳಿದ್ರೆ ಬರಬೇಕು. ಯಾವಾಗ? ಆ ಸಮಯಕ್ಕೆ ಮಾತ್ರ ಬರಬೇಕು. ಈಗ ಏನು ಕಣ್ಣು ಮುಚ್ಚಿ ಕೂತ್ಕೊಂಡು ಧ್ಯಾನ ಮಾಡೋದು ಯಾಕೆ? ಎಲ್ಲ ಚಿಂತೆಗಳನ್ನು ಮರೆಯೋದಕ್ಕೆ. ನೀನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಲು ಅದೇ ಚಿಂತೆನ ಯೋಚನೆ ಮಾಡಿದ್ರೆ ಅದು ಧ್ಯಾನ ಎಲ್ಲಾಗುತ್ತೆ? ಧ್ಯಾನ ಆಗೋದಿಲ್ಲ. ಹಾಗಾದರೆ ಧ್ಯಾನ ಅಂದರೆ ಏನು ನಿಜವಾದ ಅರ್ಥದಲ್ಲಿ? ಧ್ಯಾನ ಅಂದರೆ ಮೌನವಾಗಿ ಯಾವುದೇ ಚಿಂತೆಗಳನ್ನು ನೋಡದೆ, ಯಾವುದೇ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡದೆ, ಯಾವುದೇ ಎಂಥದೇ ಇರ್ಬೋದು, ಯಾವುದನ್ನು ಚಿಂತನೆ ಮಾಡದೆ ನಿರ್ಮಲವಾಗಿ ನಿರ್ಗುಣವಾಗಿ ಕಣ್ಮುಚ್ಚಿ ಕೂತ್ಕೊಂಡಾಗ ಆ ಸಿಗುತ್ತಲ್ಲ ಆನಂದ, ಅದು ಧ್ಯಾನ. ಹಾಗಾದ್ರೆ ಈ ಧ್ಯಾನ ನಮ್ಮಂಥವ್ರು ಮಾಡಬಹುದೇ ಅಂತ ನೀ ಕೇಳಿದೆ. ಖಂಡಿತವಾಗಿ ಮಾಡಬಹುದು. ಆದರೆ ಮಾಡೋದಕ್ಕೆ ಮುಂಚೆ ನಮ್ಮನ್ನು ನಾವು ಒಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ಬೇಕು. ಏನು ಹಾಗಾದರೆ ಏನೋ ತಯಾರಿ? ತುಂಬ ಕಷ್ಟನಾ ಅಂದರೆ, ಈಗ ನೀನು ಹೇಳ್ಬೋದು, ನಾನು ಅಡುಗೆ ಮನೆಯಲ್ಲಿ ಕೆಲಸ ಇರುತ್ತೆ, ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಬೇಕು, ಸಂಸಾರ ನಿರ್ವಹಣೆ ಮಾಡಬೇಕು, ಗಂಡ ಮಕ್ಕಳನ್ನ ನೋಡ್ಕೊಳ್ಬೇಕು, ಈ ಎಲ್ಲದರ ಮಧ್ಯದಲ್ಲಿ ಧ್ಯಾನ ಮಾಡೋಕ್ಕೆ ಸಮಯವೇ ಸಿಗಲ್ಲ ಅಂತ. ಇಲ್ಲ, ಇವೆಲ್ಲ ಮಾಡ್ತಾನೇ ಧ್ಯಾನನೂ ಮಾಡಬೇಕು. ಈ ಒಂದು ಪ್ರಕ್ರಿಯೆ ಇದೆ. ಹೇಗೆ ಎಂಥದ್ದು ಅಂತ ಕೇಳಿದ್ರೆ, ಈಗ ನೀನು ಮಾತಾಡ್ತೀಯ, ಹಾಡು ಹೇಳ್ತೀಯ, ಅಥವಾ ಅಡುಗೆ ಮಾಡ್ತೀಯ, ಅಥವಾ ಜನಗಳ ಜೊತೆಯಲ್ಲಿ ಬೆರೀತೀಯ, ಈ ಎಲ್ಲದರ ಜೊತೆಯಲ್ಲಿ ಧ್ಯಾನಸ್ಥವಾಗಿ ಮಾಡು. ಹೇಗೆ ಧ್ಯಾನಸ್ಥವಾಗಿ ಮಾಡೋದು ಅಂತಂದರೆ, ಯೋಚನೆ ಮಾಡಿ ಮಾತಾಡು, ಒಳ್ಳೆಯದನ್ನು ಕಲಿತು ಹಾಡು. ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇರುವಂಥದ್ದಲ್ವ? ಸಿಟ್ಟು ಮಾಡಿಕೊಂಡಾಗ, ಸೆಡವು ಮಾಡಿಕೊಂಡಾಗ, ಅಥವಾ ನಿನ್ನ ಯೋಚನೆಗಳನ್ನ ಯಾರಾದರೂ ವಿರೋಧಿಸಿದಾಗ ಆಗುವಂಥ ನಿನ್ನ ಪ್ರಕ್ರಿಯೆ ಇರಬಹುದು. ಆಮೇಲೆ ನಿನ್ನ ಹೊಟ್ಟೆ ಕಿಚ್ಚಿರ್ಬೋದು, ಮಾತ್ಸರ್ಯ ಇರಬಹುದು. ಈ ಎಲ್ಲದನ್ನು ಯಾವತ್ತಾದರೂ ಒಂದ್ಸಲಿ ಕೂತ್ಕೊಂಡು ನಾನು ಮಾಡಿದ್ದು ಸರಿನಾ ಅಂತ ಯೋಚನೆ ಮಾಡಿದೀಯಾ? ಯಾವಾಗ ನಾನು ಇದನ್ನು ಯೋಚನೆ ಮಾಡ್ತೀನಿ, ಯಾವಾಗ ಈ ಒಂದು ಪ್ರಕ್ರಿಯೆಯಲ್ಲಿ ನಾನು ಮಾಡಿದ್ದು ಸರಿ ಇಲ್ಲ ಅಂತ ನಿನ್ನ ಒಳಗೆ ಯೋಚನೆ ಬರುತ್ತೆ, ಅದು ಧ್ಯಾನ. ನನ್ನನ್ನು ನಾನು ಆಳಕ್ಕೆ ಇಳಿದು ನೋಡುವಂಥದ್ದು ಧ್ಯಾನ. ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳುವಂಥದ್ದು ಧ್ಯಾನ. ನಾವು ಈ ಜಗತ್ತಿಗೆ ಬುದ್ಧಿ ಹೇಳ್ತೇವೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡೇ ಇಲ್ಲ. ನಮ್ಮ ಒಳಗಡೆ ಆಳಕ್ಕೆ ಇಳಿದು ನೋಡಿದಾಗ ನನ್ನ ಒಳಗಡೆ ಎಷ್ಟು ಕಶ್ಮಲ ಇದೆ, ನನ್ನ ಒಳಗಡೆ ಎಷ್ಟು ಕೆಟ್ಟತನ ಇದೆ, ನನ್ನ ಒಳಗಡೆ ಎಷ್ಟು ಬೇಡದ ವಸ್ತುಗಳಿದೆ, ನನ್ನ ಒಳಗಡೆ ಎಷ್ಟು ಕಸ ಇದೆ, ಇದನ್ನು ತೆಗೆಯುವಂಥ ಪ್ರಕ್ರಿಯೆ. ಹಾಗಾದರೆ ಧ್ಯಾನದಿಂದ ಹೆಂಗಪ್ಪ ತೆಗೆಯೋದು ಅಂತಂದರೆ, ಬಹಳ ಸರಳವಾದಂತಹ ಒಂದು ಪ್ರಕ್ರಿಯೆ ನಿನಗೆ ಹೇಳ್ತೀನಿ ಕೇಳು. ಕಣ್ಣು ಮುಚ್ಕೊಂಡು ದಿವಸಕ್ಕೆ ಅರ್ಧ ಗಂಟೆ ಕೂತ್ಕೊಳ್ಳೋ ಅಭ್ಯಾಸ ಮಾಡ್ಕೊ. ಕಣ್ಣು ಮುಚ್ಚಿ ಕೂತ್ಕೊಂಡ ತಕ್ಷಣ ನಿನಗೆ ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಆಗಿದ್ದೆಲ್ಲ ಕಣ್ಣು ಮುಂದೆ ಬರಲಿಕ್ಕೆ ಶುರುವಾಗುತ್ತೆ. ಯಾವಾಗ ಕಣ್ಣು ಮುಂದೆ ಆ ವಿಷಯಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ, ಅದಕ್ಕೆ ದಯವಿಟ್ಟು ರಿಯಾಕ್ಟ್ ಮಾಡಬೇಡ. ಅದು ಬಂದದ್ದು ಹಾಗೆ ಬರಲಿ, ಹಾಗೆ ಹೋಗಲಿ ಮುಂದಕ್ಕೆ. ಅದು 1 ನಿಮಿಷ ಕಾಯುತ್ತೆ, ಅಥವಾ ಒಂದು 5 ಸೆಕೆಂಡ್ 10 ಸೆಕೆಂಡ್ ಕಾಯುತ್ತೆ. ಅದಾದ ತಕ್ಷಣ ಅದು ಮುಂದಕ್ಕೆ ಹೋಗುತ್ತೆ, ಇನ್ನೊಂದು ಬರುತ್ತೆ, ಅದು ಮುಂದಕ್ಕೆ ಹೋಗುತ್ತೆ, ಇನ್ನೊಂದು ಬರುತ್ತೆ, ಅದು ಮುಂದಕ್ಕೆ ಹೋಗುತ್ತೆ, ಇನ್ನೊಂದು ಬರುತ್ತೆ. ಎಲ್ಲಿವರೆಗೆ ಅದು ಮುಂದಕ್ಕೆ ಹೋಗುತ್ತೆ ಅಂದರೆ, ಎಲ್ಲಿವರೆಗೂ ಅದಕ್ಕೆ ನೀನು ರಿಯಾಕ್ಟ್ ಮಾಡೋದಿಲ್ಲ ಅಲ್ಲಿವರೆಗೂ ಅದು ಮುಂದಕ್ಕೆ ಹೋಗುತ್ತೆ. ನೀನು ಯಾವ ರಿಯಾಕ್ಟ್ ಮಾಡ್ತೀಯ ಅಲ್ಲಿ ನಿಂತ್ಕೊಳ್ಳುತ್ತೆ, ಅದಕ್ಕೆ ಇನ್ನಷ್ಟು ಸೇರ್ಕೊಳ್ಳುತ್ತೆ. ಡೋಂಟ್ ರಿಯಾಕ್ಟ್, ಸಿಂಪ್ಲಿ ಸಿಟ್. ಕಣ್ಣು ಮುಚ್ಚಿ ಕೂತು ಸಾಕ್ಷಿ ಭಾವದಲ್ಲಿ ಅದನ್ನು ನೋಡ್ತಾ ಕೂತ್ಕೊ. ನಿಧಾನವಾಗಿ ಒಂದೊಂದೇ. ಇದಕ್ಕೆ ನಿನಗೊಂದು ಸರಳವಾದ ಉದಾಹರಣೆ ಹೇಳಬೇಕು ಅಂದರೆ, ಈಗ ನಿಮ್ಮ ಮನೆಗೆ ನಾನು ಬರ್ತೀನಿ ಅಂತ ಇಟ್ಕೊ. ನಾ ಬಂದಾಗ ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಹೇಳಿ ಕಾಫಿ ಕೊಟ್ಟು ಎಲ್ಲ ಚೆನ್ನಾಗಿದ್ದೀರಾ ಅದು ಇದು ಅಂತ ಮಾತಾಡಿದ್ರೆ ಮಾತು ಬೆಳೆಯುತ್ತೆ. ಒಂದು ಅರ್ಧ ಗಂಟೆ ನಿಮ್ಮ ಮನೆಯಲ್ಲಿ ನಾನು ಕೂತಿರ್ತೀನಿ. ಒಂದು ಪಕ್ಷ ನಾನು ನಿಮ್ಮ ಮನೆಗೆ ಬಂದಾಗ ನೀನು ಬಾಗಿಲೇ ತೆಗೀಲಿಲ್ಲ, ನೋಡಿಬಿಟ್ಟು ಒಳಗೆ ಹೊರಟೋದೆ ಅಂತ ಇಟ್ಕೊ. ಎಷ್ಟೊತ್ತು ನಿಂತ್ಕೊಳ್ಬೋದು ನಾನು? 2 ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ, ಬೇಜಾರು ಬಂದುಬಿಡುತ್ತೆ. ಯಾಕೆ ನೀವು ಇವ್ರ ಮನೆಗೆ ಹೋದ್ರೆ ಮಾತೇ ಆಡಿಸ್ಲಿಲ್ಲ ಅಂತ ನನ್ನ ಪಾಡಿಗೆ ನಾನು ಬರ್ತೀನಿ. ಅದೇ ರೀತಿ ನಿನ್ನ ಮನಸ್ಸಲ್ಲಿ ಬರೋ ವಿಷಯ ಇದೆಯಲ್ಲ, ಅದು ಕೂಡ ಹಾಗೆಯೇ. ಅದು ಬಂದದ್ದು ನಿಂತ್ಕೊಳ್ಳುತ್ತೆ, ಇದು ನನಗೆ ರಿಯಾಕ್ಟ್ ಮಾಡುತ್ತಾ ಅಂತ ನೋಡುತ್ತೆ, ಇಲ್ವಾ ಮುಂದಕ್ಕೆ ಹೋಗುತ್ತೆ, ಇನ್ನೊಂದು ಬರುತ್ತೆ, ಮುಂದಕ್ಕೆ ಹೋಗುತ್ತೆ. ಈ ಮುಂದಕ್ಕೆ ಹೋಗಿದ್ದೇನು ಅಂದರೆ, ನಿನ್ನ ಮನಸ್ಸಿಂದ ಅದು ಖಾಲಿ ಆಯಿತು ಅಂತ. ಇದೇ ಕಸ ತೆಗೆಯೋ ಪ್ರಾಸೆಸ್. ನಿಜವಾಗಿ ನಿನ್ನ ಕಸವನ್ನು ಹೊರಗೆ ತೆಗೆಯೋದು ಅಂದರೆ
ದಿವಸದಲ್ಲಿ ನೀನು ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ನಿನ್ನ ಮನಸ್ಸಲ್ಲಿ ಬರುತ್ತಲ್ಲ ಎಲ್ಲ ಯೋಚನೆಗಳು, ಎಲ್ಲ ವಿಷಯಗಳೆಲ್ಲ ಈಚೆ ಹೋಗುತ್ತಲ್ಲ, ನೀನು ಎಷ್ಟು ಹೊತ್ತು ಒಂದಕ್ಕೂ ರಿಯಾಕ್ಟ್ ಮಾಡ್ದಲ್ಲೇ ಕೂತ್ಕೊಳ್ತೀಯ ಅಷ್ಟು ಕಸ ಈಚೆಗೆ ತೆಗೆದುಹಾಕದೆ ಅಂತ. ಇದು ಧ್ಯಾನದ ಒಂದು ಪ್ರಕ್ರಿಯೆ. ಈ ಧ್ಯಾನವನ್ನು ಪ್ರಕ್ರಿಯೆ ನೀನು ಮಾಡಿದಾಗ ಮೊದಲನೇದಾಗಿ ನೀನು ಮಾಡ್ಕೊಳ್ಳುವಂತಹ ಸಿಟ್ಟಿರ್ಬೋದು, ನೀನು ಮಾಡ್ಕೊಳ್ಳುವಂತಹ ಸೆಡವಿರ್ಬೋದು, ನಿನ್ನೊಳಗೆ ಆಗುವಂಥ ಭಯ ಇರ್ಬೋದು, ನಿನ್ನೊಳಗೆ ಆಗುವಂಥ ಆತಂಕ ಇರ್ಬೋದು, ಪ್ರೇಮ ಇರ್ಬೋದು, ಪರೋಪಕಾರ ಇರ್ಬೋದು, ಭಕ್ತಿ ಇರ್ಬೋದು, ಯುಕ್ತಿ ಇರ್ಬೋದು, ಶಕ್ತಿ ಇರ್ಬೋದು, ಎಲ್ಲವನ್ನು ದೂರದಲ್ಲಿ ನಿಂತು ಯೋಚನೆ ಮಾಡುವಂಥದ್ದು, ದೂರದಲ್ಲಿ ಸಾಕ್ಷಿಭಾವದಲ್ಲಿ ನಿಂತು ಅದನ್ನು ಗಮನ ಇಟ್ಟು ನೋಡುವಂಥದ್ದು. ಈ ಒಂದು ಅಭ್ಯಾಸವನ್ನು ನೀನು ಮಾಡಿಕೊಂಡಾಗ ನೀನು ಮಾಡುವಂಥ ಕೆಲಸದಲ್ಲಿ, ನೀನು ಮಾಡುವಂಥ ಅಡುಗೆಯಲ್ಲಿ, ನೀನು ನೋಡುವಂಥ ನೋಟದಲ್ಲಿ, ನೀನು ಆಡುವಂಥ ಮಾತಿನಲ್ಲಿ, ನೀನು ಬೆರೆಯುವಂಥ ಸ್ನೇಹದಲ್ಲಿ, ಕೊಡುವಂತಹ ಪ್ರೀತಿಯಲ್ಲಿ, ಎಲ್ಲದರಲ್ಲಿ ಒಂದು ಸ್ಪೆಷಲ್ ಎಫೆಕ್ಟ್ ಇರುತ್ತೆ. ನೀನು ಒಂದು ಹೂವನ್ನು ನೋಡಿದರೆ ಆ ಹೂವಿನಲ್ಲಿರೋ ಸೌಂದರ್ಯನ ನೋಡ್ತೀಯ, ಆ ಹೂವಿನಲ್ಲಿರುವಂಥ ಸೌಗಂಧನ ನೋಡ್ತೀಯ. ಅದೇ ಈ ಯಾವ ಪ್ರಕ್ರಿಯೆ ಆಗದಲ್ಲೇ ಇದ್ದಾಗ ಆ ಹೂವನ್ನು ನೋಡಿದ ತಕ್ಷಣ ಇದು ನಮ್ಮ ಮನೆಯಲ್ಲಿ ಬೆಳೆದಿರೋ ಹೂಗಿಂತ ಚೆನ್ನಾಗಿಲ್ಲ, ಅಥವಾ ನಮ್ಮ ಮನೆಯಲ್ಲಿ ಬೆಳೆದಿರೋ ಹೂಗಿಂತ ಚೆನ್ನಾಗಿದೆ, ಅಥವಾ ಈ ಹೂವು ವಾಸನೆ ಇಲ್ಲ, ಈ ಹೂವಿನಲ್ಲಿ ಸುಗಂಧ ಇಲ್ಲ, ಈ ಥರ ಕಂಪ್ಯಾರಿಷನ್ ಮಾಡ್ತಾ ಬರ್ತೀಯ. ಎಲ್ಲಿಯವರೆಗೂ ನೀನು ಈ ರೀತಿಯಾದಂತಹ ಆತಂಕದ ಭಾವನೆಗಳಲ್ಲಿ, ಕಂಪ್ಯಾರಿಷನ್ ಮಾಡುವಂಥ ಭಾವನೆಗಳಲ್ಲಿ, ಈ ರೀತಿಯಾದಂಥ ವಿಧವಾಗಿ ಮಾಡೋಕ್ಕೆ ಶುರು ಮಾಡ್ತೀಯ, ಆಗ ಧ್ಯಾನ ಮಾಡೋಕ್ಕಾಗೋದಿಲ್ಲ. ಧ್ಯಾನ ಮಾಡಬೇಕು ಅಂತಾದರೆ ಏಕತ್ರ ಭಾವ ಬರಬೇಕು, ನಿನ್ನ ಮನಸ್ಸಿನಲ್ಲಿ ಪರಿಶುದ್ಧವಾದ ಭಾವ ಬರಬೇಕು. ಯಾವಾಗ ಪರಿಶುದ್ಧವಾದ ಭಾವ ಬರುತ್ತೆ ಆಗ ನೀನು ಕೂತ್ಕೊಂಡ್ರೆ, ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಿನ್ನ ಕಣ್ಣಿನ ಮುಂದೆ ಏನು ಬರೋದಿಲ್ಲ. ಯಾವಾಗ ನಿನ್ನ ಕಣ್ಣಿನ ಮುಂದೆ ಏನು ಬರೋದಿಲ್ಲ ಆಗ ನೀನು ಧ್ಯಾನಕ್ಕೆ ಅರ್ಹತೆಯನ್ನು ಗಳಿಸ್ಕೊಂಡೆ. ಈ ಧ್ಯಾನಕ್ಕೆ ಎಷ್ಟು ವಿಧಾನ ಇದೆ ಗೊತ್ತಾ? 112 ವಿಧಾನಗಳಿದೆ ಧ್ಯಾನ ಮಾಡೋದಕ್ಕೆ. ಆದರೆ ಆ 112 ವಿಧಾನಕ್ಕೆ ಮೊದಲನೇ ತಯಾರಿ ಇದು. ನೀನು ಈ ತಯಾರಿನಲ್ಲಿ ಕೂತ್ಕೊಂಡ್ರೆ ಆವಾಗ ಕಣ್ಣು ಮುಚ್ಚಿ ಕೂತೆ ಏನು ಬೇಕಾದ್ರೂ ಧ್ಯಾನ ಮಾಡು. ರಾಮನ ಧ್ಯಾನ ಮಾಡ್ತೀಯ, ಕೃಷ್ಣನ ಧ್ಯಾನ ಮಾಡ್ತೀಯ, ಆ ಕೃಷ್ಣ ನಿನ್ನ ಮುಂದೆ ಕಣ್ಣಿನ ಮುಂದೆ ಬಂದು ನಿಂತು ಬಿಡ್ತಾನೆ, ರಾಮ ಬಂದು ಕಣ್ಣಿನ ಮುಂದೆ ನಿಂತು ಬಿಡ್ತಾನೆ. ಕಣ್ಣಿನ ಮುಂದೆ ಹೋಗೋದೇ ಇಲ್ಲ. ನೀನು ಯಾರನ್ನ ಬೇಕಾದ್ರೂ ಧ್ಯಾನ ಮಾಡ್ಬೋದು, ನಿಮ್ಮ ತಂದೆ, ನಿಮ್ಮ ತಾಯಿ, ಅಣ್ಣ, ತಮ್ಮ, ಗಂಡ, ಯಾರನ್ನ ಬೇಕಾದ್ರೂ ಧ್ಯಾನ ಮಾಡ್ಬೋದು, ಕೂತು ಧ್ಯಾನ ಮಾಡ್ಬೋದು. ಆ ಧ್ಯಾನ ಮಾಡುವಂಥ ಪ್ರಕ್ರಿಯೆಯಿಂದ ಎಂತೆಂಥ ಲಾಭಗಳಿದೆ ಅಂತಂದರೆ, ಯು ಕ್ಯಾನ್ ಸೆಂಡ್ ಮೆಸೇಜ್. ನೀನು ಇಲ್ಲಿ ಕೂತು ನೀನು ಯಾರಿಗೋ ನೀನು ಇಷ್ಟವಾದವರಿಗೆ ಒಂದು ಮೆಸೇಜ್ ಕಳಿಸ್ತೀಯ ಅಂದರೆ ಅವ್ರಿಗಲ್ಲಿ ರೀಚ್ ಆಗೋ ಹಾಗೆ ಶುದ್ಧವಾದ ಮನಸ್ಸಿನಿಂದ. ಅದಕ್ಕೆ ಒಂದು ಮಾತು ಬರುತ್ತೆ, ನೋ ಪ್ರೇಯರ್ ಈಸ್ ವೇಸ್ಟ್, ಎವ್ರಿ ಪ್ರೇಯರ್ ಈಸ್ ಆನ್ಸರ್ಡ್ ಅಂತ. ನೀನು ಮಾಡೋ ಒಂದೊಂದು ಪ್ರಾರ್ಥನೆಯೂ ಕೂಡ ಫಲಿಸುತ್ತೆ. ಅದು ನಿಜವಾದ ಧ್ಯಾನ. ಈ ಧ್ಯಾನವನ್ನು ನೀನು ಯಾವ ಮಾಡೋಕ್ಕೆ ಶುರು ಮಾಡ್ತೀಯ, ನೀನು ಮಾಡೋ ಅಡುಗೆ ಅದು ರುಚಿಯಾಗಿರುತ್ತೆ, ಬಡಿಸೋ ಊಟ ಅತ್ಯಂತ ಚೆನ್ನಾಗಿರುತ್ತೆ, ಮಾತಾಡೋ ಮಾತು ಬಹಳ ಸಿಹಿಯಾಗಿರುತ್ತೆ, ಎಲ್ಲವೂ ಸಿಹಿ. ಇದು ಧ್ಯಾನ. ಈ ಒಂದು ಧ್ಯಾನದಲ್ಲಿ ನಿನಗೆ ಪರಮಾನಂದ ಸಿಗುತ್ತೆ. ಈ ಒಂದು ಧ್ಯಾನದಲ್ಲಿ ನಿನ್ನ ಜೀವನದ ಸ್ಥಿತಿ ಅತ್ಯಂತ ಸುಗಮವಾಗಿರುತ್ತೆ, ಸುಲಲಿತವಾಗಿರುತ್ತೆ, ಎಲ್ಲಕ್ಕೂ ಮಿಗಿಲಾಗಿ ಸಾರ್ಥಕದ ಭಾವ ಬರುತ್ತೆ. ಇದು ಧ್ಯಾನ. ಇದು ನಿಮಗೆ ಸಾಧ್ಯ ಆಗೋದಲ್ಲ, ಖಂಡಿತ ಸಾಧ್ಯ. ಮಾಡೋ ಪ್ರಯತ್ನ ಮಾಡಬೇಕು. ಏನು ಹೇಳ್ತೀರಾ? ಸರಿನಾ? ಖಂಡಿತ ಸರ್, ನಿಜವಾದ ಅರ್ಥ. ಕೇಳಿದ್ರಲ್ಲ ಸ್ನೇಹಿತರೆ, ಸರ್ ಹೇಳಿದ್ದನ್ನು. ಒಂದು ಸಾರ್ಥಕವಾದ ಜೀವನವನ್ನು ನಡೆಸಬೇಕು ಅಂತಂದರೆ ನಮ್ಮೆಲ್ಲರಿಗೂ ಧ್ಯಾನ ಬೇಕು. ಧ್ಯಾನದ ಅವಶ್ಯಕತೆ ಕೂಡ ಇದೆ. ಆ ಧ್ಯಾನಕ್ಕೆ ಪೂರಕವಾಗಿ ಯೋಗ, ಪ್ರಾಣಾಯಾಮ, ಆಸನಗಳು ಬೇಕಾಗತ್ತೆ. ಹಾಗಾದರೆ ಇವತ್ತು ವಿಶ್ವ ಯೋಗ ದಿನಾಚರಣೆ ಇದೆ. ಈ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಈ ಒಂದು ಎಪಿಸೋಡನ್ನು ಮಾಡಿದ್ವಿ. ಆದರೆ ಈ ಯೋಗ, ಪ್ರಾಣಾಯಾಮ, ಧ್ಯಾನ ಎಲ್ಲವೂ ಈ ದಿನಕ್ಕೆ ಮಾತ್ರ ಸೀಮಿತಗೊಳಿಸದೆ ದಿನನಿತ್ಯವೂ ಇದು ನಮ್ಮ ಜೊತೆಗೆ ಒಂದು ಶಿಸ್ತಬದ್ಧವಾದ ಕ್ರಮವಾಗಿ ನಮ್ಮ ಜೊತೆಗೆ ರೂಢಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಇವತ್ತು PR ಸ್ಪೆಷಲ್ಗೆ ಬಂದಿದ್ದ ನಮ್ಮ ಪ್ರಕಾಶ್ ಸರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ನಾನು ನಿಮ್ಮ ಮುಂದೆ ಹೊಸ ವಿಡಿಯೋ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಂಟಿಲ್ ದಟ್ ಬಾಯ್.